ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷ್ ಏನೋ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ, ಆದರೆ ನಾವು ಸರಿಯಾಗಿ ಹೇಳ್ತಾ ಇದ್ದೀವಾ, ಮಿಸ್ಟೇಕ್ ಮಾಡ್ತಾ ಇದ್ದೀವಾ ಅನ್ನೋದು ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಓಕೆ, ಸೊ ನೀವು ಅಂದ್ಕೊಂಡಿರ್ತೀರಾ ನೀವು ಸರಿಯಾಗಿ ಸೆಂಟೆನ್ಸ್ ಹೇಳ್ತಾ ಇದ್ದೀರಾ ಅಂತ, ಆದರೆ ಅದರಲ್ಲಿ ಒಂದಷ್ಟು ಅಥವಾ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರಬಹುದು. ಸೊ ನಾವು ಯಾವುದೇ ಸೆಂಟೆನ್ಸ್ ಹೇಳಬೇಕಾದ್ರೂ ಅದರಲ್ಲಿ ಮಿಸ್ಟೇಕ್ಸ್ ಏನಿದೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ಸಲ ಅದೇ ಸೆಂಟೆನ್ಸನ್ನು ನಾವು ಬಳಸಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದೀವಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ಸೊ ನಾವೆಲ್ಲರೂ ತಪ್ಪು ಮಾಡ್ತೀವಿ. ಈವನ್ ನಾನು ಕೆಲವು ಸಲ ತಪ್ಪು ಮಾಡ್ತೀನಿ, ಮಿಸ್ಟೇಕ್ಸ್ ಮಾಡ್ತೀನಿ. ಕಾಮನ್, ತಪ್ಪು ಮಾಡೋದು, ಮಿಸ್ಟೇಕ್ಸ್ ಮಾಡೋದು ಕಾಮನ್. ಬಟ್ ಅದನ್ನು ಕರೆಕ್ಷನ್ ಮಾಡಿಕೊಂಡು ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಸರಿಪಡಿಸೋದಿದೆಯಲ್ಲ, ಅದರಲ್ಲಿ ಬುದ್ಧಿವಂತಿಕೆ ಇರೋದು. ಓಕೆ, ಸೊ ಇವತ್ತು ಇಂಗ್ಲೀಷಲ್ಲಿ ಒಂದಷ್ಟು ಸುಮಾರು ಸೆಂಟೆನ್ಸ್ ನಾನು ತೊಗೊಂಡಿದ್ದೀನಿ. ಅದರಲ್ಲಿ ನಿಮಗೆ ಪ್ರತಿದಿನ ಸರಿಯಾದ ಸೆಂಟೆನ್ಸು ಮತ್ತು ಕರೆಕ್ಟ್ ಮಿಸ್ಟೇಕ್ ಇರೋ ಸೆಂಟೆನ್ಸು, ಆಮೇಲೆ ಸರಿಯಾದ ಸೆಂಟೆನ್ಸನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಡೈಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತ್ವಿ? ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಷನ್ಸ್. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಓಕೆ, ಸೊ ಸುಮಾರು ಸೆಂಟೆನ್ಸ್ ಇದ್ದಾವೆ, ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗುತ್ತೆ ಅದನ್ನೆಲ್ಲ ಹೇಗೆ ಕರೆಕ್ಷನ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಇವತ್ತಿನ ಪಾಠ ಏನು? ಕಾಮನ್ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಷನ್ಸ್. ಓಕೆ, ಕಾಮನ್ ಆಗಿ ನಾವು ಮಾತಾಡಬೇಕಾದ್ರೆ ಬೇಸಿಕ್ ಮಿಸ್ಟೇಕ್ ತುಂಬ ಜನ ಇದನ್ನು ಬಳಸ್ತಾರೆ. ನಮ್ಮ ಹೆಸರನ್ನ ಹೇಳಬೇಕಾದ್ರೆ ಏನು ಹೇಳಬೇಕು? ಕಾಮನ್ ಆಗಿ ನಿಮ್ಮ ಹೆಸರೇನು ಅಂತ ಕೇಳಿದಾಗ ನನ್ನ ಹೆಸರು ಅಂತ ನಾವು ಹೇಳ್ತೀವಿ. ಬಟ್ ಸುಮಾರು ಜನ ಇದನ್ನು ಮೈ ನೇಮ್ ಈಸ್ ಅಂತ ಹೇಳೋದ್ರ ಬದಲು ಮೈ ಸೆಲ್ಫ್ ಅಂತ ಹೇಳಿಬಿಡೋದು. ಗೊತ್ತಿಲ್ಲ ನನಗೆ ಅದು ಯಾರು ಹೇಳ್ಕೊಟ್ರು ಅನ್ನೋದು ಗೊತ್ತಿಲ್ಲ. ತುಂಬ ಜನ ಅದನ್ನು ಐ ಥಿಂಕ್ ಕೆಲವರು ಟೀಚರ್ಸೇ ಹೇಳ್ಕೊಡೋದು ಕೇಳಿದ್ದೀನಿ ನಾನು. ದಟ್ಸ್ ಆಬ್ಸಲ್ಯೂಟ್ಲಿ ರಾಂಗ್. ಮೈ ಸೆಲ್ಫ್, ನನ್ನ ಹೆಸರು ಹೇಳಬೇಕು. ಮೈ ನೇಮ್ ಈಸ್ ಅನಿಲ್ ಕುಮಾರ್ ಅಂತ ನಾನು ಹೇಳಿದೆ ಅಲ್ವಾ? ಬಟ್ ಇಲ್ಲಿ ಮೈ ಸೆಲ್ಫ್ ಸುನೀತಾ, ಮೈ ಸೆಲ್ಫ್ ಅನಿಲ್ ಕುಮಾರ್, ಮೈ ಸೆಲ್ಫ್ ಅನಿತಾ. ಮೈ ಸೆಲ್ಫ್ ಅನ್ನೋ ಪದ ನನ್ನಷ್ಟಕ್ಕೆ ಅಂತ ಬರುತ್ತೆ. ಆ್ಯಕ್ಚುಲಿ ನನ್ನಷ್ಟಕ್ಕೆ ಅಂತ ಅದನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಮೈ ಸೆಲ್ಫ್ ಎಲ್ಲಿ ಬಳಸ್ತೀವಿ? ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್. ಅದನ್ನು ನಾನೇ ಮಾಡ್ತೀನಿ ಬಿಡಿ, ಅಂದರೆ ನನ್ನಷ್ಟಕ್ಕೆ ನಾನೇ ಮಾಡಲಿಕ್ಕೆ ನನಗೆ ಅದು ಆಗುತ್ತೆ. ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್. ಓಕೆ, ಯು ಕ್ಯಾನ್ ಡೂ ಇಟ್ ಯೋರ್ ಸೆಲ್ಫ್. ಅದನ್ನು ನೀವೇ ಮಾಡಬಹುದು. ಸೊ ಇಂಥ ಕಡೆ ನಾವು ಮೈ ಸೆಲ್ಫ್, ಯೋರ್ ಸೆಲ್ಫ್, ದೆಮ್ ಸೆಲ್ಫ್ಸ್ ಅಂತ ಬಳಸ್ತೀವಿ. ಹರ್ ಸೆಲ್ಫ್, ಹಿಮ್ ಸೆಲ್ಫ್, ಇಟ್ ಸೆಲ್ಫ್ ಅಂತ ಬಳಸ್ತೀವಿ. ಬಟ್ ಇಲ್ಲಿ ಹೆಸರು ಹೇಳಬೇಕಾದ್ರೆ ಮೈ ಸೆಲ್ಫ್ ಇಸ್ ರಾಂಗ್. ಮೈ ಸೆಲ್ಫ್ ಸುನೀತಾ ಅಲ್ಲ, ಮೈ ಸೆಲ್ಫ್ ಅಂತ ಹೇಳಿದ್ರು ಬದಲಲ್ಲ, ಹೇಳಲೇಬಾರ್ದು. ಐ ಆಮ್ ಸುನೀತಾ. ಓಕೆ, ಇದನ್ನು 3 ಸಲ ಹೇಳ್ಬಿಡು. ಐ ಆಮ್ ಸುನೀತಾ, ಅಥವಾ ಮೈ ನೇಮ್ ಈಸ್ ಸುನೀತಾ. ಓಕೆ, ಅಥವಾ ಜಸ್ಟ್ ನಿಮ್ಮ ಹೆಸರನ್ನ ಹೇಳಿದ್ರು ಸಾಕು. ನೀವು ಐ ಆಮ್ ಅನಿಲ್. ಓಕೆ, ಸೊ ಸಿಂಪಲ್ ಆಗಿ ಇದನ್ನು ಹೇಳ್ಬೋದು. ಕಾಮನ್ ಮಿಸ್ಟೇಕ್, ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಈವನ್ ಪ್ರೊಫೆಷ್ನಲ್ಸ್ ಕೂಡ ಈ ಮಿಸ್ಟೇಕ್ ಮಾಡ್ತಾರೆ. ಐ ಡೋಂಟ್ ನೋ ವೈ. ರೈಟ್, ನೆಕ್ಸ್ಟು ಸೆಕೆಂಡ್ ಮಿಸ್ಟೇಕ್ಸ್ ನೋಡಿ. ನಿಮ್ಮ ಏಜ್ ಏನು ಅಥವಾ ನಿಮ್ಮ ವಯಸ್ಸೆಷ್ಟು? ನಿಮಗೆ ವಯಸ್ಸೆಷ್ಟು ಅಂತ ಕೇಳಿದಾಗ ಐ ಆಮ್ ಅಂತ ಹೇಳ್ಬೋದು. ಐ ಆಮ್ 25 years old, ಐ ಆಮ್ 30 years old, ಐ ಆಮ್ 45 years old. ಓಕೆ, ಸೊ ಇಲ್ಲಿ ಕೆಲವರು ಐ ಹ್ಯಾವ್ ಅಂತ ಯೂಸ್ ಮಾಡಿಬಿಡ್ತಾರೆ. ಐ ಹ್ಯಾವ್. ಸೊ ಇದೆಲ್ಲ ನಿಮಗೆ ನಿಜವಾಗ್ಲೂ ಹಿಂಗೆ ಹೇಳ್ತಾರಾ? ನೀವು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋರಾದರೆ ನಿಮಗಿದೇನು ಮಿಸ್ಟೇಕ್ ಅಂತ ಅನಿಸಲ್ಲ. ಬಟ್ ಕೆಲವರು ಈ ಮಿಸ್ಟೇಕ್ಸನ್ನು, ಮೋಸ್ಟ್ ಆಫ್ ದೆಮ್ ತಮಗೆ ಇಂಗ್ಲೀಷ್ ಬರುತ್ತೆ ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತಾರಲ್ಲ ಕೆಲವರು. ಓಕೆ, ಸೊ ಕರೆಕ್ಷನ್ ಮಾಡ್ಕೊಳ್ಳೋರು ಮಾಡ್ಕೊಂಡಿರ್ತಾರೆ. ಬಟ್ ಕೆಲವರಿಗೆ
ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಅದು ಓವರ್ ಕಾನ್ಫಿಡೆನ್ಸ್ ಆಗಿರುತ್ತೆ. ಹಾಗಾಗಿ ಮಿಸ್ಟೇಕ್ಸ್ ಮಾಡೋದು ಒಂದೆರಡು ಸೆಂಟೆನ್ಸಲ್ಲಿ ಮಿಸ್ಟೇಕ್ ಮಾಡಿದ್ರೆ ಪರವಾಗಿಲ್ಲ, ಸುಮಾರು ಸೆಂಟೆನ್ಸನ್ನು ಮಿಸ್ಟೇಕ್ ಮಾಡಿ ಅದು ಫ್ಲೂಯೆಂಟಾಗಿ ಮಾತಾಡ್ತಾ ಇರ್ತಾರೆ. ಫ್ಲೂಯೆನ್ಸಿ ಅಂದರೆ ಲೈಕ್ ಸರಾಗವಾಗಿ ಮಾತಾಡ್ತಾ ಇರ್ತಾರೆ ವಿತ್ ಆಲ್ ದೀಸ್ ಮಿಸ್ಟೇಕ್ಸ್. ಓಕೆ, ಸೊ ಐ ಹ್ಯಾವ್ 42 years. ಐ ಹ್ಯಾವ್ ಅನ್ನೋದು ನಾವು 2-3 ಥರ ಬಳಸ್ತೀವಿ. ಹ್ಯಾವ್ ಅಂದರೆ ನನ್ನ ಬಳಿ ಇದೆ. ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಬೋರ್ಡ್, ಐ ಹ್ಯಾವ್ ಅ ಸೆಲ್ ಫೋನ್. ಓಕೆ, ಹ್ಯಾವ್ ಅನ್ನು ಇನ್ನೊಂದು ಥರ ಬಳಸ್ತೀವಿ. ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಅಟ್ 8 o'clock ಎವ್ರಿ ಮಾರ್ನಿಂಗ್. ಹ್ಯಾವ್ ಅನ್ನೋದು ಈಟ್ ಅಂತ ಬರುತ್ತೆ. ಆಮೇಲೆ ಐ ಹ್ಯಾವ್ ಡನ್ ದ್ಯಾಟ್, ನಾನು ಅದನ್ನು ಮಾಡಿದ್ದೀನಿ. ಸೊ ಹ್ಯಾವನ್ನು ನಾವು 4-5 ಕಡೆ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಬಳಸ್ತೀವಿ. ಸೊ ಇಲ್ಲಿ ಐ ಆಮ್ 42 years old. ಐ ಆಮ್ 42 years. ಇಯರ್ಸ್ ಅಂತ ಹಾಕಬೇಕು, ಎಸ್ ಹಾಕಬೇಕು. ಐ ಆಮ್ 42 years old. ಓಕೆ, ಓಲ್ಡ್ ಅಂತಲೂ ಹಾಕಬೇಕು. ನಾವು ಮೈ ಏಜ್ ಇಸ್ 42 years. ಇದು ತಪ್ಪು. ಮೈ ಏಜ್ ಇಸ್ 42 years ಅಂತ ಹೇಳಲ್ಲ ಅದನ್ನು ಆ್ಯಕ್ಚುಲಿ. ಐ ಆಮ್ 40 ಅಷ್ಟು ಹೇಳಿದ್ರು ಸಾಕು. ಐ ಆಮ್ 40. ಓಕೆ, ನೆಕ್ಸ್ಟ್ ನೋಡಿ, ಹೀ ಈಸ್ ಮೈ ಕಸಿನ್ ಬ್ರದರ್. ಹೀ ಈಸ್ ಮೈ ಕಸಿನ್ ಬ್ರದರ್ ಅಂತ ಹೇಳೋದು. ಹೀ ಈಸ್ ಮೈ ಕಸಿನ್. ಬ್ರದರ್ ಹೇಳೋ ಅವಶ್ಯಕತೆನೇ ಇಲ್ಲ. ಕಸಿನ್ ಅಂದ್ರೇ ಅದು ಅದೇ ಮೀನಿಂಗ್ ಬರುತ್ತೆ. ಹೀ ಈಸ್ ಮೈ ಕಸಿನ್ ಬ್ರದರ್ ಅಂತ ಹೇಳೋದ್ರ ಬದಲು ಹೀ ಈಸ್ ಮೈ ಕಸಿನ್. ಓಕೆ, ಸೊ ಇವೆಲ್ಲ ನಿಮಗೆ ಅನ್ಸುತ್ತೆ ನಿಜವಾಗ್ಲೂ ಈ ಥರ ಮಿಸ್ಟೇಕ್ಸ್ ಮಾಡ್ತಾರಾ? ಎಸ್, ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ನಾವು ಸ್ಟೂಡೆಂಟ್ಸ್ ಎಷ್ಟೋ ಜನ ಮಾಡ್ತಾರೆ. ಆಮೇಲೆ ನಾವು ಕಾಮನ್ ಆಗಿ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೂ ಈ ಥರ ಮಾತಾಡ್ತಾರೆ. ನಾನು ಎಷ್ಟೋ ಜನ ಇದನ್ನು ಮಾಡೋದನ್ನು ಅಬ್ಸರ್ವ್ ಮಾಡಿನೇ ನಾನು ಈ ಮಿಸ್ಟೇಕ್ಸನ್ನು ನಾನು ನಿಮಗೆ ಕೊಡ್ತಾ ಇರೋದು. ಓಕೆ, ಶೀ ಈಸ್ ಮೈ ಹೀ ಈಸ್ ಮೈ ಕಸಿನ್. ಶೀ ಈಸ್ ಮೈ ಕಸಿನ್ ಸಿಸ್ಟರ್. ಬ್ರದರ್ ಅಂತ ಹೇಳೋದು. ಶೀ ಈಸ್ ಮೈ ಕಸಿನ್ ಸಿಸ್ಟರ್. ಹೀ ಈಸ್ ಮೈ ಕಸಿನ್ ಬ್ರದರ್. ಹೀ ಈಸ್ ಮೈ ಕಸಿನ್ ಸಿಸ್ಟರ್. ಓಕೆ, ಸೊ ಸಿಸ್ಟರ್ ಬ್ರದರ್ ಏನೇ ಇರಲಿ ಅದನ್ನು ನಾವು ಹೇಳಬಾರ್ದು ಅಂತಲೇ ಹೇಳ್ತಾ ಇರೋದು. ಓಕೆ, ಶೀ ಈಸ್ ಮೈ ಕಸಿನ್ ಸಿಸ್ಟರ್. ಸಿಸ್ಟರ್ ಇಲ್ಲಿ ಅವಶ್ಯಕತೆ ಇಲ್ಲ, ಕಸಿನ್. ಶೀ ಈಸ್ ಮೈ ಕಸಿನ್. ಹೂ ಇಸ್ ಶಿ? ಶೀ ಈಸ್ ಮೈ ಕಸಿನ್. ಹೂ ಇಸ್ ಹಿ? ಹೀ ಈಸ್ ಮೈ ಕಸಿನ್. ಬ್ರದರ್ ಅವಶ್ಯಕತೆ ಇಲ್ಲ. ಓಕೆ, ನಾವು ನೆಕ್ಸ್ಟ್ ಇನ್ನೊಂದು ನೋಡಿ, ಮೈ ಬೋತ್ ಐಸ್ ಆರ್ ಪೇನಿಂಗ್. ಮೈ ಬೋತ್ ಐಸ್ ಆರ್ ಪೇನಿಂಗ್. ನನ್ನ 2 ಕಣ್ಣುಗಳು ನೋವಾಗ್ತಾ ಇದೆ. ನನಗೆ ಕಣ್ಣೆರಡು ನೋವ್ತಾ ಇದೆ ಅಂತ ನಾವು ಹೇಳಬೇಕಾದ್ರೆ ಮೈ ಬೋತ್ ಐಸ್ ಆರ್ ಪೇನಿಂಗ್. ಸೊ ಈ ಪೇನಿಂಗ್ ಯೂಸ್ ಮಾಡೋಂಗಿಲ್ಲ ಆ್ಯಕ್ಚುಲಿ. ಬೋತ್ ಮೈ ಐಸ್. ಮೈ ಬೋತ್ ಐಸ್ ಅಂದರೆ ಬೋತ್ ಮೈ ಐಸ್ ಆರ್ ಏಕಿಂಗ್. ಏಕಿಂಗ್ ಅಂದರೆ ಕೇಳಿದ್ರಲ್ಲ, ಹೆಡ್ ಏಕ್, ಸ್ಟಮಕ್ ಏಕ್. ನಮ್ಮ ಶರೀರದಲ್ಲಿ ನಾವು ಏಕ್ ಅಂತ ಹೇಳಬೇಕು. ಸೊ ಸ್ಟಮಕ್ ಏಕ್, ಸ್ಟಮಕ್ ಪೇಯ್ನ್ ಅಂತ ಹೇಳೋದು ಬಹಳ ಕಡಿಮೆ. ಸ್ಟಮಕ್ ಏಕ್, ಹೆಡ್ ಏಕ್, ಹೆಡ್ ಪೇಯ್ನ್ ಅಂತ ಹೇಳ್ತೀವ, ಹೆಡ್ ಏಕ್ ಅಂತ ಹೇಳೋದು. ಏಕ್ ಅಂದರೆ ನೋವು ಅಂತಲೇ ಅರ್ಥ. ಬಟ್ ಮೈ ಬೋತ್ ಐಸ್ ಆರ್ ಪೇಯ್ನಿಂಗ್ ಅನ್ನೋದ್ರ ಬದಲು ನಾವು ಬೋತ್ ಮೈ ಐಸ್ ಆರ್ ಏಕಿಂಗ್. ಓಕೆ, ನಾವು ಮೀ ಆ್ಯಂಡ್ ಮೈ ಫ್ರೆಂಡ್ ವೆಂಟ್ ಔಟ್. ಇವೆಲ್ಲ ಸಿಂಪಲ್ ಅಂತ ಅನ್ಸುತ್ತೆ ನಿಮಗೆ. ಇದೇನು ಮಿಸ್ಟೇಕ್ಸು? ನಿಜವಾಗ್ಲೂ ಹೀಗೆ ಇದು ಮಿಸ್ಟೇಕ್ಸ್ ಹೌದಾ? ನಿಮಗೆ ಇದೇ ಥರ ನೀವು ಯಾರಾದರೂ ಹೇಳ್ತಾ ಇದ್ದರೆ ಹೌದು, ನೀವು ಖಂಡಿತವಾಗ್ಲೂ ತಪ್ಪಾಗೆ ಇಂಗ್ಲೀಷನ್ನು ಬಳಸ್ತಾ ಇದ್ದೀರಾ. ಓಕೆ, ಮೀ ಆ್ಯಂಡ್ ಮೈ ಫ್ರೆಂಡ್ ವೆಂಟ್ ಔಟ್. ಇದು ಕಾಮನ್ ಮಿಸ್ಟೇಕ್. ಇದು ತುಂಬ ಜನ ಇದನ್ನು ಬಳಸ್ತಾರೆ, ಮೀ ಆ್ಯಂಡ್ ಮೈ ಫ್ರೆಂಡ್. ಅದಕ್ಕೆ ರೂಲ್ಸ್ ಎಲ್ಲ ಇದೆ. ರೂಲ್ಸ್ ನಮಗೆ ಬೇಡ, ಜಸ್ಟ್ ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡಿಕೊಂಡು ಹೇಳಕ್ಕೆ ನಮಗೆ ಗೊತ್ತಿರಬೇಕು. ಸೊ ಮೀ ಆ್ಯಂಡ್ ಮೈ ಫ್ರೆಂಡ್ ವೆಂಟ್ ಔಟ್. ಸೊ ಅದನ್ನು ಮೀ ಆ್ಯಂಡ್ ಮೈ ಫ್ರೆಂಡ್ ಅಂತ ಹೇಳಲ್ಲ ನಾವು ಆ್ಯಕ್ಚುಲಿ. ಮೀ ಅಂದರೆ ನಾನು ಅಂತ ಆಗುತ್ತೆ, ಬಟ್ ಮೀ ಅಂದರೆ ನನಗೆ ಅಂತ ಆಗುತ್ತೆ. ಕಾಮನ್ ಆಗಿ ನನಗೆ. ಗಿವ್ ಇಟ್ ಟು ಮೀ, ಅದನ್ನು ನನಗೆ ಕೊಡು. ಬಟ್ ಮೀಗೆ ನಾನು ಅಂತಲೂ ಮೀನಿಂಗ್ ಬರುತ್ತೆ, ದಟ್ಸ್ ಮೀ, ಅದು ನಾನು ಅಂತ ಬರುತ್ತೆ. ಬಟ್ ಇಲ್ಲಿ ಮೀ ಆ್ಯಂಡ್ ಮೈ ಫ್ರೆಂಡ್ ಅಂತ ನಾವು ಹೇಳೋವಾಗಿಲ್ಲ. ಸೊ ಮೈ ಫ್ರೆಂಡ್ ಆ್ಯಂಡ್ ಐ. ಮೈ ಫ್ರೆಂಡ್ ಆ್ಯಂಡ್ ಐ. ನೀನು ಮತ್ತು ನಾನು ಅಂತ ಹೇಳಬೇಕಾದ್ರೆ ಯು ಆ್ಯಂಡ್ ಐ ಅಂತ ಹೇಳಬೇಕೆ ಹೊರತು ಐ ಆ್ಯಂಡ್ ಯು ಅಂತ ಹೇಳಲ್ಲ. ಯು ಆ್ಯಂಡ್ ಐ. ಮೈ ಫ್ರೆಂಡ್ ಆ್ಯಂಡ್ ಐ ವೆಂಟ್ ಔಟ್. ಸೊ ಇವೆಲ್ಲ ನಿಮಗೆ ಇಷ್ಟೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾ ಅಂತ ಅಂದ್ಕೊಳ್ತೀರಾ. ಬಟ್ ಎಸ್, ಮಿಸ್ಟೇಕ್ಸ್. ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಿಸ್ಟೇಕ್ ಆದಾಗ ನಾವೇ ಹೇಳಲ್ವಾ, ಈ ಥರ ಹೇಳಬಾರ್ದು, ಅದನ್ನು ಆ ಥರ ಹೇಳಬೇಕು. ಯಾಕೆ? ಬಿಕಾಸ್ ದ್ಯಾಟ್ಸ್ ರಾಂಗ್. ಅದೇ ಥರ ಇಂಗ್ಲೀಷ್ದೇ ಆದ ಒಂದು ಸ್ಟ್ರಕ್ಚರ್ ಇದೆ, ಅದನ್ನೇ ನಾವು ಫಾಲೋ ಮಾಡಬೇಕು. ರೈಟ್? ಓಕೆ, ನಾವು ನೋಡಿಲಿ ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ನೀವು ಎಲ್ಲಿ ವಾಸವಾಗಿದ್ದೀರಾ ಅಂತ ಕೇಳಿದಾಗ ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಅನ್ನೋದು ನಾನು ಜಸ್ಟ್ ಒಂದು ಹೆಸರು ಅಷ್ಟೇ, ಒಂದು ಸಿಟಿ ಹೆಸರು. ಯು ಕ್ಯಾನ್ ಸೇ ನೀವು ಎಲ್ಲಿ ವಾಸವಾಗಿದ್ದೀರಾ ಅಲ್ಲಿದ್ದು ಹೇಳಬೇಕು. ಐ ಲಿವ್ ಇನ್ ಬ್ಯಾಂಗ್ಳೂರ್. ಸೊ ಸ್ಟೇ ಮತ್ತು ಲಿವ್ದು ಏನು ವ್ಯತ್ಯಾಸ? ಸ್ಟೇ ಅಂದರೆ ಉಳ್ಕೊಳ್ಳೋದು. ಓಕೆ, ಸ್ಟೇ ಅಂದರೆ ಉಳ್ಕೊಳ್ಳೋದು, ಲಿವ್ ಅಂದರೆ ವಾಸವಾಗಿರೋದು. ನೀವು ನಾನು ಹೋಟ್ಲಲ್ಲಿ ಉಳ್ಕೊಂಡಿದ್ದೀನಿ, ಐ ಆಮ್ ಸ್ಟೇಯಿಂಗ್ ಇನ್ ಅ ಹೋಟೆಲ್. ನಾನು ಹೋಟ್ಲಲ್ಲಿ ಉಳ್ಕೊಂಡಿದ್ದೀನಿ, ಐ ಆಮ್ ಸ್ಟೇಯಿಂಗ್ ಇನ್ ಅ ಹೋಟೆಲ್. ಬಟ್ ಐ ಲಿವ್ ಇನ್ ಬ್ಯಾಂಗ್ಳೂರ್, ಐ ಆಮ್ ಸ್ಟೇಯಿಂಗ್ ಇನ್ ಅ ಹೋಟೆಲ್. ನಾನು ಬ್ಯಾಂಗ್ಳೂರಲ್ಲಿ ವಾಸವಾಗಿದ್ದೀನಿ, ಈಗ ಹೋಟ್ಲಲ್ಲಿ, ಸಮಥಿಂಗ್ ಲೈಕ್ ದಟ್. ಈಗ ನಾನು ಹೋಟ್ಲಲ್ಲಿ ಉಳ್ಕೊಂಡಿದ್ದೀನಿ. ಓಕೆ,
ಸೊ ಸ್ಟೇಯಿಂಗ್ ಅಂದರೆ ಉಳ್ಕೊಳ್ಳೋದು. ಐ ಮೀನ್ ಈ ಸಿಚುವೇಷನಲ್ಲಿ ಐ ಆಮ್ ಸ್ಟೇಯಿಂಗ್ ಇನ್ ಅ ಹೋಟೆಲ್, ಆಟ್ ಅ ಹೋಟೆಲ್. ಸ್ಟೇಯಿಂಗ್ ಅಂದರೆ ಉಳ್ಕೊಳ್ಳೋದು, ಲಿವ್ ಅಂದರೆ ವಾಸವಾಗಿರುವುದು. ಓಕೆ, ಸೊ ಇದು ಕಾಮನ್ ಮಿಸ್ಟೇಕ್. ಇದು ತುಂಬ ಜನ ಮಾಡ್ತಾರೆ, 90% ಇದನ್ನು ಮಿಸ್ಟೇಕ್ ಮಾಡ್ತಾರೆ ಕಾಮನ್ ಆಗಿ. ಸೊ ಐ ಲಿವ್ ಇನ್ ಬ್ಯಾಂಗ್ಳೂರ್. ನೌ ವಾಟ್ ಈಸ್ ಯುವರ್ ಗುಡ್ ನೇಮ್? ದಿಸ್ ಇಸ್ ರಿಯಲಿ ಫನಿ. ವಾಟ್ ಈಸ್ ಯುವರ್ ಗುಡ್ ನೇಮ್? ನೀವು ತುಂಬ ಫಿಲ್ಮ್ಸಲ್ಲಿ ಕೇಳಿರ್ಬೋದು. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, ಐ ಮೀನ್ ಸ್ಪೋಕನ್ ಇಂಗ್ಲೀಷ್ ಟೀಚರ್ಸು ಸಹ ಇದನ್ನು ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದೆಮ್ ಐ ಹ್ಯಾವ್ ಸೀನ್ ಸ್ಪೋಕನ್ ಇಂಗ್ಲೀಷ್ ಟೀಚರ್ಸ್ ಟೀಚಿಂಗ್ ಸ್ಟೂಡೆಂಟ್ಸ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್, ಐ ಮೀನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ವಾಟ್ ಈಸ್ ಯುವರ್ ಗುಡ್ ನೇಮ್? ಅದು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇಂಡಿಯನ್ ಇಂಗ್ಲೀಷಲ್ಲಿ ತುಂಬ ಈ ಥರ ಮಿಸ್ಟೇಕ್ಸ್ ಇದೆ. ವೈ ಶುಡ್ ವಿ ಫಾಲೋ ದೀಸ್? ಯಾಕೆ ಇದನ್ನು ಫಾಲೋ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ವಾಟ್ ಈಸ್ ಯುವರ್ ಗುಡ್ ನೇಮ್? ನಿಮ್ಮ ಒಳ್ಳೆ ಹೆಸರು ಏನು ಅಂತ ಮೀನಿಂಗ್ ಬರುತ್ತೆ ಅದು. ವಾಟ್ಸ್ ಯುವರ್ ಗುಡ್ ನೇಮ್? ಇದೆಲ್ಲ ಆ್ಯಕ್ಚುಲಿ ಓಲ್ಡ್ ಸ್ಟೈಲ್, ಇದು ಓಲ್ಡ್ ಫ್ಯಾಷನ್ ಸೆಂಟೆನ್ಸಸ್. ಈಗ ಯಾರೋ ಅದನ್ನು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಓಲ್ಡ್ ಫ್ಯಾಷನಲ್ಲಿ ಇತ್ತ ಅಂತ ಕೇಳಿದ್ರೆ ಓಲ್ಡ್ ಫ್ಯಾಷನಲ್ಲಿ ಇಂಡಿಯನ್ ಇಂಗ್ಲೀಷಲ್ಲಿ ಇತ್ತು. ಐ ಡೋಂಟ್ ನೋ ವೆದರ್ ಇಟ್ ವಾಸ್ ಇನ್ ಬ್ರಿಟಿಷ್ ಆರ್ ಅಮೆರಿಕನ್ ಇಂಗ್ಲೀಷ್, ಗೊತ್ತಿಲ್ಲ ನನಗೆ. ಇದ್ದಿರ್ಬೋದು, ಬ್ರಿಟಿಷ್ ಇಂಗ್ಲೀಷಲ್ಲಿ ಇದ್ದಿರ್ಬೋದು, ಬಟ್ ವಿ ಡೋಂಟ್ ಯೂಸ್ ಇಟ್ ನೌ ಡೇಸ್. ಓಕೆ, ವಾಟ್ ಈಸ್ ಯುವರ್ ನೇಮ್ ಅಷ್ಟೇ. ವಾಟ್ ಈಸ್ ಯುವರ್ ಗುಡ್ ನೇಮ್, ವಾಟ್ ಈಸ್ ಯುವರ್ ಬ್ಯಾಡ್ ನೇಮ್ ಅಂತ ಏನೂ ಇಲ್ಲ. ನೇಮ್ ಈಸ್ ಜಸ್ಟ್ ಅ ನೇಮ್. ವಾಟ್ ಈಸ್ ಯುವರ್ ನೇಮ್ ಇಷ್ಟು ಕೇಳಿದ್ರೆ ಸಾಕು. ವಾಟ್ಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ಗುಡ್ ನೇಮ್? ಯುವರ್ ಗುಡ್ ನೇಮ್ ಪ್ಲೀಸ್. ತುಂಬ ಫಿಲ್ಮ್ಸಲ್ಲಿ ಕೇಳಿರ್ಬೋದು ನೀವು, ಯುವರ್ ಗುಡ್ ನೇಮ್ ಪ್ಲೀಸ್ ಅಂತ. ಓಕೆ, ರೈಟ್. ಯುವರ್ ನೇಮ್ ಅಂತ ಹೇಳ್ಬೋದು. ಐ ಆಮ್ ಸಾರಿ ಐ ಡಿಡಂಟ್ ಗೆಟ್ ಯುವರ್ ನೇಮ್ ಅಂತ ಕೇಳ್ಬೋದು. ಓಕೆ, ನಾವು ಐ ಆಮ್ ಎ ಹೌಸ್ ವೈಫ್. ಸೊ ದಿಸ್ ಇಸ್ ಟೈಮ್ ಎಕ್ಸ್ಪ್ರೆಷನ್ ಬಂದಾಗ ನೋಡಿ, ಟೈಮ್ ಎಕ್ಸ್ಪ್ರೆಷನ್ ಬಂದಾಗ ತುಂಬ ಜನ ಮಿಸ್ಟೇಕ್ಸ್ ಮಾಡೋದು ಏನು ಅಂತ ಹೇಳಿದ್ರೆ, ಐ ಆಮ್ ಎ ಹೌಸ್ ವೈಫ್. ಸೊ ಐ ಆಮ್ ಎ ಹೌಸ್ ವೈಫ್, ನಾನೊಬ್ಬ ಹೌಸ್ ವೈಫ್, ನಾನು ಮನೆ ಗೃಹಿಣಿ ಅಂತ ಹೇಳು. ಐ ಆಮ್ ಎ ಹೌಸ್ ವೈಫ್ ಯಾವಾಗಿಂದ? ಐ ಆಮ್ ಎ ಹೌಸ್ ವೈಫ್ ಸಿನ್ಸ್ 10 years ಅಂತ ಹೇಳಬೇಕು. ಸಿನ್ಸ್ 10 years. ಸಿನ್ಸನ್ನು ಯೂಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಯೂಸ್ ಮಾಡಬೇಕು ನಾವು. ಸಿನ್ಸ್ ಮತ್ತು ಫಾರ್ ಯೂಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಯೂಸ್ ಮಾಡಬೇಕು. ಐ ಆಮ್ ಎ ಹೌಸ್ ವೈಫ್ ಸಿನ್ಸ್ 10 years. ಮದುವೆ ಆದಾಗಿಂದ ನಾನು ಗೃಹಿಣಿ ಆಗಿದ್ದೀನಿ ಅಂತ ಹೇಳಬೇಕಾದ್ರೆ, ಸೊ ಸಿನ್ಸ್ 10 years ಅಲ್ಲ, ಫಾರ್ 10 years. I've been a housewife, and I am a housewife ಅಂತಲೂ ಹೇಳಂಗಿಲ್ಲ. I've been a housewife for 10 years. 10 ವರ್ಷಗಳಿಂದ ನಾನು ಗೃಹಿಣಿಯಾಗೇ ಇದ್ದೀನಿ ಅಂತ ಅರ್ಥ. ಓಕೆ, 10 ವರ್ಷಗಳಿಂದ ನಾನು ಗೃಹಿಣಿಯಾಗಿದ್ದೀನಿ, 10 ವರ್ಷಗಳಿಂದ ನಾನು ಟೀಚರ್ ಆಗಿದ್ದೀನಿ, 10 ವರ್ಷಗಳಿಂದ ನಾನು ನಾನು ನರ್ಸ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ಬಿಸ್ನೆಸ್ ಮ್ಯಾನ್, ಎನಿಥಿಂಗ್. 10 ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ I've been a housewife. I've been a housewife, or I've been a teacher, I've been a doctor for 10 years. ಸಿನ್ಸ್ ಯಾವಾಗ ಬರುತ್ತೆ ಅಂದರೆ ಆ ಸಮಯದಿಂದ. ಓಕೆ, ಫಾರ್ ಮತ್ತು ಸಿನ್ಸ್ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು. ಆ ಸಮಯದಿಂದ ನಾನು ಈ ಸಮಯದವರೆಗೆ ಇದ್ದೀನಿ ಅಂತ ಹೇಳಬೇಕು. I've been a housewife ಸಿನ್ಸ್ 10 ವರ್ಷದ ಹಿಂದೆ ಹೋಗಿ ಹೇಳೋದಾದರೆ 2015 ಟೈಮನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಕಾಮನ್ ಆಗಿ ದಿಸ್ ಇಸ್ ವೆರಿ ಕಾಮನ್. ಇದು ಪ್ರತಿಯೊಬ್ಬರಲ್ಲೂ ಸ್ಟಾರ್ಟಿಂಗಲ್ಲಿ ಇಂಗ್ಲೀಷ್ ಕಲಿತಾ ಇರ್ತಾರಲ್ಲ ಅವರು ಪದೇ ಪದೇ ಮಾಡುವಂಥ ಮಿಸ್ಟೇಕ್ಸ್ ಇದು. ಯಾವುದು? ನಾನು ಹೋಗಲಿಲ್ಲ ಅಂತ ಹೇಳೋಕ್ಕೆ ಐ ಡಿಡಂಟ್ ವೆಂಟ್ ಅಂತ ಹೇಳೋದು. ಓಕೆ, ಸೊ ನೀವು ಒಂದು ಸಲ ಡಿಡಂಟ್ ಯೂಸ್ ಮಾಡಿದ ಮೇಲೆ, ಡಿಡ್ ಯೂಸ್ ಮಾಡಿದ ಮೇಲೆ, ಇಲ್ಲಿ ಡಿಡ್ ಅನ್ನೋದೇ ನಿಮಗೆ ಫಾಸ್ಟ್ ತೋರಿಸುತ್ತೆ. ವೆಂಟ್ ಮತ್ತು ಫಾಸ್ಟ್ ಹಾಕ್ಬಾರ್ದು ಒಂದೇ ಸೆಂಟೆನ್ಸಲ್ಲಿ. ಒಂದು ಸ್ಟ್ರಕ್ಚರಿಗೆ ಒಂದೇ ಸೆಂಟೆನ್ಸಲ್ಲಿ ನಿಮಗೆ 2 ಫಾಸ್ಟು ವರ್ಡ್ಸ್ ಕಾಣಬಾರ್ದು. ಅಂದರೆ ಒಂದು ಕ್ಲಾಸ್ ಇದೆ, 2 ಸೆಂಟೆನ್ಸ್ ಅನ್ನೋದು ಇಟ್ ಕ್ಯಾನ್ ಬಿ 2 clauses or 3 clauses ಸೆಂಟೆನ್ಸಸ್ ಆಗ್ಬೋದು. ಇದರಲ್ಲಿ ನಿಮಗೆ ಡಿಡ್ ಬಂದಾಗ ವೆಂಟ್ ಬರಬಾರ್ದು, ಡಿಡ್ ಬಂದಾಗ ಗೋ ಬರಬೇಕು. ಓಕೆ, ಲೈಕ್ ಐ ಡಿಡ್ ನಾಟ್ ಗೋ, ಐ ಡಿಡಂಟ್ ವೆಂಟ್ ಅಲ್ಲ, ಐ ಡಿಡಂಟ್ ಸ್ಪೋಕ್ ಅಲ್ಲ, ಐ ಡಿಡಂಟ್ ಸ್ಪೀಕ್, ಐ ಡಿಡಂಟ್ ರೋಟ್ ಅಲ್ಲ, ಐ ಡಿಡಂಟ್ ರೈಟ್. ಇದು ವೆರಿ ಕಾಮನ್ ಮಿಸ್ಟೇಕ್ ಇನ್ ಬಿಗಿನರ್ಸ್. ಓಕೆ, ಅದೇ ಥರ ನೋಡಿ, ಡಿಡ್ ಯು ಏಟ್ ರಾಂಗ್, ಡಿಡ್ ಯು ಈಟ್. ಓಕೆ, ಸೊ ಇಲ್ಲಿ ಡಿಡ್ ಆಲ್ರೆಡಿ ಇದೆಯಲ್ಲ, ಡಿಡ್ ಬಂದಮೇಲೆ ಇದನ್ನು ಫಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡಿಡ್ಡೇ ನಿಮಗೆ ಫಾಸ್ಟ್ ಅಂತ ಹೇಳ್ತಿದ್ದೆ. ಸೆಂಟೆನ್ಸಲ್ಲಿ ಡಿಡ್ ಇದ್ದಾಗಲೇ ಡಿಡ್ ಇಟ್ ಸೆಲ್ಫ್ ಟೆಲ್ಸ್ ಯು ದಟ್ ಸೆಂಟೆನ್ಸ್ ಈಸ್ ಫಾಸ್ಟ್, or that question is fast. Did you eat is wrong, did you eat, did you speak, did you write, did you go. Okay, now next ಅದನ್ನೇ ನೆಗೆಟಿವಲ್ಲಿ, she didn't saw me. she saw ಯಾಕೆ ಹೇಳ್ತೀವಿ ಸರ್? ಫಾಸ್ಟ್ ಅಲ್ವಾ? ಫಾಸ್ಟ್ ಅಂತ ನೀನು ಹೇಳೋದು ಇಲ್ಲಿ ಇದೆಯಲ್ಲ ಆಲ್ರೆಡಿ. ಡಿಡೆಂಟ್ ಯೂಸ್ ಮಾಡಿದ ಮೇಲೆ, ಇದನ್ನು ಡಿಡೆಂಟ್ ಇಲ್ಲ ಅಂದರೆ ಅದು ಫಾಸ್ಟೇ. ಶಿ ಸಾ ಮೀ, ಅವಳು ನನ್ನನ್ನು ನೋಡಿದ್ಲು, ಅವಳು ನನ್ನನ್ನು ನೋಡಲಿಲ್ಲ.
ನೋಡಲಿಲ್ಲ, ನೋಡಿದಳು, ಅಲ್ಲಿ ನೋಡಲಿಲ್ಲ ಚೇಂಜ್ ಆಗ್ತಾ ಇದೆ ತಾನೆ, ಸೊ ಇಂಗ್ಲೀಷಲ್ಲೂ ಚೇಂಜ್ ಆಗಬೇಕಲ್ವಾ. ಸೊ ಶಿ ಡಿಡಂಟ್ ಸಾ ಮೀ ಅಲ್ಲ, ಶಿ ಡಿಡಂಟ್ ಸಿ ಮೀ. ಓಕೆ, ಸೊ ಶಿ ಡಿಡಂಟ್ ಸಿ ಮೀ. ಡಿಡ್ ಯು ಕಾಲ್ಡ್ ಮೀ? ಡಿಡ್ ಯು ಕಾಲ್ಡ್ ಮೀ? ಕಾಲ್ಡ್ ವೈ? ಪಾಸ್ಟು, ನೀನು ನನಗೆ ಕಾಲ್ ಮಾಡಿದ್ಯಾ, ದ್ಯಾ ಇದೆಯಲ್ವಾ, ಅದಕ್ಕೆ ಕಾಲ್ಡ್ ಆಗ್ತೀನಿ. ಡಿಡ್ ಯು ಕಾಲ್ ಮೀ, ಇಲ್ಲಿ ಡಿಡ್ಡೇ ನೀವು ಪಾಸ್ಟ್ ಟೆನ್ಸ್ ಹೇಳ್ತಾ ಇದ್ರೆ ಡಿಡ್ ಯು ಕಾಲ್ ಮೀ ಆಗಬೇಕೆ ಹೊರತು ಡಿಡ್ ಯು ಕಾಲ್ಡ್ ಮೀ ಆಗೋದಿಲ್ಲ. ಓಕೆ, ನೋಡಿ ಇವೆಲ್ಲ ಸಿಂಪಲ್ ಮಿಸ್ಟೇಕ್ಸ್. ಇದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ನೀವು ಫ್ಲೂಯೆಂಟಾಗಿ ನಿಮಗೆ ಕೆಲವರು ಎಷ್ಟೋ ಜನ ಫ್ಲೂಯೆಂಟಾಗಿ ಮಾತಾಡ್ತಿದ್ದೀವಿ ಅಂತ ಅಂದ್ಕೊಂಡು ಈ ಥರ ಮಿಸ್ಟೇಕ್ಸನ್ನು ಮಾಡಿಕೊಂಡೇ ಅವರು ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ. ಮಿಸ್ಟೇಕ್ಸ್ ಮಾಡಿಕೊಂಡೇ ಅವರು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ದೇ ಆರ್ಗ್ಯೂ ವಿತ್ ಯು ಲೈಕ್, ಇಲ್ಲ ಇದು ಸರಿನೇ, ಯಾಕೆ ಸರಿಯಲ್ಲ. ಶಿ ಡಿಡಂಟ್ ಸಾ ಮೀ, ಸಾ ಪಾಸ್ಟಲ್ಲಿದೆ, ಸಾ ಪಾಸ್ಟಲ್ಲಿದೆ, ಡಿಡಂಟು ಪಾಸ್ಟಲ್ಲೇ ಇದೆಯಲ್ವಾ ಅಂತ ಹೇಳಿದ್ರೆ ಇಲ್ಲ, ನಾವು ಕಲ್ತಿರೋದು ಹಾಗೆ. ಆ ಥರ ಆರ್ಗ್ಯೂ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯು ಜಸ್ಟ್ ಫೋಕಸ್ ಆನ್ ದ ಸ್ಟ್ರಕ್ಚರ್ ಆ್ಯಂಡ್ ದ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಷನ್. ಸ್ಟ್ರಕ್ಚರ್ ನೋಡಿ, ಮಿಸ್ಟೇಕ್ಸ್ ಏನಂತ ನೋಡಿ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ಜಸ್ಟ್ ನಾನು ನಿಮಗೆ ಒಂದು ಸ್ಯಾಂಪಲ್ ವೀಡಿಯೋ ಕೊಟ್ಟಿದ್ದೀನಿ ಅಷ್ಟೇ. ಈ ಥರದ್ದು ನೆಕ್ಸ್ಟ್ ತುಂಬ ವೀಡಿಯೋಸ್ ಬರುತ್ತೆ. ಇದರಲ್ಲಿ ನೋಡಿ, ನಿಮಗೆ ಒಂದೇ ವೀಡಿಯೋದಲ್ಲಿ ಎಲ್ಲ ಮಾಡಲಿಕ್ಕಾಗೋದಿಲ್ಲ, ಸುಮಾರಿದೆ. ಡಿಡ್ ಯು ಕಾಲ್ ಮೀ, ರೈಟ್. ಆಮೇಲೆ ನೋಡಿ, ಐ ಹ್ಯಾವ್ ಫಿನಿಶ್ ದ ವರ್ಕ್, ಐ ಹ್ಯಾವ್ ಫಿನಿಶ್ ದ ವರ್ಕ್. ಏನು ಮಿಸ್ಟೇಕ್ಸು, ಸುಮಾರು ಮಿಸ್ಟೇಕ್ಸ್ ಇದೆ, ಒಂದಲ್ಲ ಎರಡಲ್ಲ 1000 ಸೆಂಟೆನ್ಸ್ನ ನಾನು ಕೊಡ್ತೀನಿ ಬೇಕಾದರೆ ಮಿಸ್ಟೇಕ್ಸ್ ಮಾಡೋದನ್ನು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೊಂದಷ್ಟು ಸೆಂಟೆನ್ಸ್ ಡಿಸ್ಕಸ್ ಮಾಡ್ತೀನಿ. ಈಗ ಇಲ್ಲಿವರೆಗಾಗಿದೆ, ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಡಿಡ್ ಯು ಕಾಲ್ ಮೀ, ಡಿಡ್ ಯು ಕಾಲ್ ಮೀ, ನೋ ಐ ಡಿ ನಾಟ್ ಕಾಲ್ ಯು. ಓಕೆ, ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ರೈಟ್. ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಇದನ್ನು ಏನೇನು ನಾನು ಇವತ್ತು ಮಾಡಿದ್ದೀನಿ, ದಯವಿಟ್ಟು ಇದನ್ನೆಲ್ಲ ಬರ್ಕೊಂಡು ಇದನ್ನು ಕರೆಕ್ಷನ್ಸನ್ನು ನೀವು ಪದೇ ಪದೇ ಹೇಳೋಕ್ಕೆ ಟ್ರೈ ಮಾಡಿ. ರಾಂಗ್ ಸೆಂಟೆನ್ಸು ಹೇಳಿ, ಕರೆಕ್ಟ್ ಸೆಂಟೆನ್ಸನ್ನು 3-4 ಸಲ ಹೇಳಿ. ರಾಂಗ್ ಸೆಂಟೆನ್ಸನ್ನು 1 ಸಲ ಹೇಳಿ, ಕರೆಕ್ಟ್ ಸೆಂಟೆನ್ಸನ್ನು 3-4 ಸಲ ಹೇಳಿ. ರಾಂಗ್ ಸೆಂಟೆನ್ಸೇ ರಿಪೀಟ್ ಮಾಡಬೇಡಿ, ಅದೇ ಮತ್ತೆ ಅಭ್ಯಾಸ ಆಗಿಬಿಡುತ್ತೆ. ಓಕೆ, ರೈಟ್. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರ ವೀಡಿಯೋಗೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಮಾಡ್ಕೊಳ್ದಿದ್ರೆ. ಆ್ಯಂಡ್ ವಿಡಿಯೋಗೊಂದು ಲೈಕನ್ನು ಕೊಟ್ಬಿಡಿ.